ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 8ನೆಯ ಸ್ಕಂದದಲ್ಲಿ ಗಜೇಂದ್ರ ಮೋಕ್ಷದ ಕಥೆಯನ್ನು ನಾವು ತಿಳಿದುಕೊಳ್ಳುತ್ತಿದ್ದೇವೆ. ಗಜೇಂದ್ರನ ಹಿಂದಿನ ಜನ್ಮದ ವೃತ್ತಾಂತವನ್ನು ನಾವು ಈಗ ನೋಡೋಣ. ಈ ಗಜೇಂದ್ರನು ಹಿಂದೆ ವೈಷ್ಣವನಾಗಿದ್ದನು ಮತ್ತು ಪಾಂಡ್ಯ ದೇಶದ ದೊರೆಯಾಗಿದ್ದನು. ತನ್ನ ಪೂರ್ವಜನ್ಮದಲ್ಲಿ ಅವನು ಇಂದ್ರದ್ಯುಮ್ನ ಮಹಾರಾಜನೆಂದು ಪ್ರಖ್ಯಾತನಾಗಿದ್ದನು. ಇಂದ್ರದ್ಯುಮ್ನ ಮಹಾರಾಜನು ಸಾಂಸಾರಿಕ ಜೀವನದಿಂದ ನಿವೃತ್ತನಾಗಿ ಮಲಯಾಚಲಕ್ಕೆ ಹೋದನು. ಅಲ್ಲಿಯ ತನ್ನ ಆಶ್ರಮಕ್ಕಾಗಿ ಚಿಕ್ಕ ಪರ್ಣಕುಟಿಯನ್ನು ಹೊಂದಿದ್ದನು. ಜಟಾಧಾರಿಯಾಗಿ ಸದಾ ವೃತಸ್ಥನಾಗಿರುತ್ತಿದ್ದನು. ಒಂದು ಸಲ ಮೌನವ್ರತವನ್ನು ಆಚರಿಸುತ್ತಾ ಅವನು ಭಗವಂತನ ಆರಾಧನೆಯಲ್ಲಿ ಪೂರ್ಣವಾಗಿ ನಿರತನಾಗಿ ದೇವೋತ್ತಮನ ಪ್ರೇಮೋತ್ಕರ್ಷದಲ್ಲಿ ತಲ್ಲೀನನಾಗಿದ್ದನು. ಇಂದ್ರದ್ಯುಮ್ನ ಮಹಾರಾಜನು ದೇವೋತ್ತಮ ಪರಮಪುರುಷನನ್ನು ಆರಾಧಿಸುತ್ತಾ ಧ್ಯಾನೋತ್ಕರ್ಷದಲ್ಲಿ ಮಗ್ನನಾಗಿದ್ದಾಗ ಅಗತ್ಯ ಮಹರ್ಷಿಗಳು ಶಿಷ್ಯರ ಸಮೇತ ಅಲ್ಲಿಗೆ ಬಂದರು. ಇಂದ್ರದ್ಯುಮ್ನ ಮಹಾರಾಜನು ಏಕಾಂತ ಸ್ಥಳದಲ್ಲಿ ಮೌನವಾಗಿ ಕುಳಿತಿದ್ದನು. ಅಗತ್ಯ ಮಹರ್ಷಿಗಳಿಗೆ ಸ್ವಾಗತವನ್ನು ನೀಡುವ ಸೌಜನ್ಯವನ್ನು ಅನುಸರಿಸದೇ ಇದ್ದುದನ್ನು ಕಂಡಾಗ ಮುನಿಗಳು ಬಹಳ ಕುಪಿತರಾದರು. ಆ ಕ್ಷಣದಲ್ಲಿ ಅಗತ್ಯ ಮುನಿಗಳು ರಾಜನನ್ನು ಕುರಿತು ತಮ್ಮ ಶಾಪವನ್ನು ಉಚ್ಚರಿಸಿದರು. ಈ ಇಂದ್ರದ್ಯುಮ್ನ ರಾಜನು ಸ್ವಲ್ಪವೂ ವಿನಮ್ರನಲ್ಲ, ಅಧಮನೂ ವಿದ್ಯಾಹೀನನೂ ಆಗಿದ್ದು ಅವನು ಬ್ರಾಹ್ಮಣನನ್ನು ಅವಮಾನಿಸಿದ್ದಾನೆ. ಅವನು ತಮೋಪ್ರದೇಶವನ್ನು ಪ್ರವೇಶಿಸಲಿ ಮತ್ತು ಜಡ ಹಾಗೂ ಮಂದವಾದ ಆನೆಯ ಶರೀರವನ್ನು ತಾಳಲಿ. ಆನೆ ಒಂದು ಬಲಿಷ್ಠವಾದ ಪ್ರಾಣಿ. ಅದಕ್ಕೆ ಬಹುದೊಡ್ಡ ಶರೀರವಿದ್ದು ಬಹಳಷ್ಟು ದುಡಿಯಬಹುದು, ಹಾಗೆಯೇ ಆಹಾರವನ್ನೂ ತಿನ್ನಬಹುದು. ಆದರೆ ಅದರ ಬುದ್ಧಿ ಮಾತ್ರ ಅದರ ಗಾತ್ರ ಬಲಗಳಿಗೆ ಸಮಾನವಾಗಿಲ್ಲ. ಅಷ್ಟು ಶರೀರ ಬಲವಿದ್ದರೂ ಆನೆಯು ಮನುಷ್ಯನಿಗೆ ಅಡಿಯಾಳಾಗಿ ವರ್ತಿಸುತ್ತದೆ. ಅಗತ್ಯ ಮುನಿಗಳು ಮಹಾರಾಜನನ್ನು ಆನೆಯಾಗುವಂತೆ ಶಪಿಸುವುದು ಯುಕ್ತವೆಂದು ಭಾವಿಸಿದರು. ಏಕೆಂದರೆ ಆ ಬಲಿಷ್ಠ ರಾಜನು ಅಗತ್ಯ ಮುನಿಗಳನ್ನು ಬ್ರಾಹ್ಮಣನನ್ನು ಸ್ವಾಗತಿಸುವ ರೀತಿಯಲ್ಲಿ ಸ್ವಾಗತಿಸಲಿಲ್ಲ. ಅಗತ್ಯರು ಮಹಾರಾಜನನ್ನು ಆನೆಯಾಗುವಂತೆ ಶಪಿಸಿದರೂ ಕೂಡ ಆ ಶಾಪವು ಪರೋಕ್ಷವಾಗಿ ವರವಾಗಿತ್ತು. ಏಕೆಂದರೆ ಒಂದು ಜನ್ಮದಲ್ಲಿ ಆನೆಯಾಗಿ ಮಹಾರಾಜನು ತನ್ನ ಹಿಂದಿನ ಜನ್ಮಗಳ ಎಲ್ಲ ಪಾಪಗಳ ಫಲಗಳನ್ನು ಕೊನೆಗೊಳಿಸುವಂತಾದನು. ಆನೆಯ ಜನ್ಮದ ಸಮಾನಾಂತರದಲ್ಲಿಯೇ ಅವನು ವೈಕುಂಠಲೋಕಕ್ಕೆ ಏರಿದನು. ಅಲ್ಲಿ ಭಗವಂತನ ಪ್ರತಿರೂಪದಂತಹ ದೇಹದಲ್ಲಿದ್ದುಕೊಂಡು ದೇವೋತ್ತಮ ಪರಮಪುರುಷ ನಾರಾಯಣನ ಪಾರ್ಷದನಾದನು. ಇದನ್ನು ಸಾರೂಪ್ಯ ಮುಕ್ತಿ ಎಂದು ಕರೆಯುತ್ತಾರೆ. ಅಗತ್ಯ ಮುನಿಗಳು ಇಂದ್ರದ್ಯುಮ್ನ ರಾಜನನ್ನು ಈ ರೀತಿಯಾಗಿ ಶಪಿಸಿದ ಬಳಿಕ ತಮ್ಮ ಶಿಷ್ಯರೊಂದಿಗೆ ಆ ಸ್ಥಳದಿಂದ ಹೊರಟು ಹೋದರು. ರಾಜನು ಭಕ್ತನಾಗಿದ್ದರಿಂದ ಮುನಿಗಳ ಶಾಪವನ್ನು ಸ್ವಾಗತಿಸಿದನು. ಏಕೆಂದರೆ ಅದು ದೇವೋತ್ತಮ ಪರಮಪುರುಷನ ಇಚ್ಛೆಯಾಗಿತ್ತು. ಆದ್ದರಿಂದ ಅವನು ತನ್ನ ಮುಂದಿನ ಜನ್ಮದಲ್ಲಿ ಆನೆಯ ದೇಹವನ್ನು ಪಡೆದರೂ ಭಕ್ತಿ ಸೇವೆಯಿಂದಾಗಿ ಭಗವಂತನನ್ನು ಹೇಗೆ ಪೂಜಿಸಬೇಕು ಮತ್ತು ಭಗವಂತನಿಗೆ ಹೇಗೆ ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಎಂಬುದನ್ನು ಸ್ಮರಿಸಿಕೊಳ್ಳಬಲ್ಲವನಾದನು. ಇದು ದೇವೋತ್ತಮ ಪರಮಪುರುಷನ ಭಕ್ತನ ವಿಶಿಷ್ಟ ಸ್ಥಾನ. ರಾಜನು ಶಪಿತನಾದರೂ ಶಾಪವನ್ನು ಸ್ವೀಕರಿಸಿದನು. ಏಕೆಂದರೆ ಭಕ್ತನಾದವನಿಗೆ ಪರಮಪ್ರಭುವಿನ ಇಚ್ಛೆ ಇಲ್ಲದೆ ಏನೂ ನಡೆಯಲಾರದು ಎಂಬುದರ ಅರಿವು ಸದಾ ಇರುತ್ತದೆ. ರಾಜನ ತಪ್ಪು ಇಲ್ಲದೇ ಇದ್ದರೂ ಮುನಿಗಳು ಅವನನ್ನು ಶಪಿಸಿದರು. ಹೀಗೆ ನಡೆದದ್ದು ತನ್ನ ಪೂರ್ವಕರ್ಮಗಳ ಫಲವೆಂದು ರಾಜನು ಭಾವಿಸಿದನು. ತತ್ತೇನು ಕಂಪಾಂ ಸುಸಮೀಕ್ಷಮಾಣಃ. ಭಕ್ತನು ಹೇಗೆ ಯೋಚಿಸುತ್ತಾನೆಂಬುತ್ತಾನೆ. ಆದ್ದರಿಂದ ಅಂತಹ ಪ್ರತಿಕೂಲ ಸನ್ನಿವೇಶಗಳಿಂದ ಉದ್ವಿಗ್ನಗೊಳ್ಳುವ ಬದಲು ಅವನು ತನ್ನ ಭಕ್ತಿ ಸೇವಾ ಕಾರ್ಯಗಳನ್ನು ಮುಂದುವರಿಸುತ್ತಾನೆ ಮತ್ತು ಶ್ರೀಕೃಷ್ಣನು ಅವನ ಸಕಲ ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತಾನೆಯಲ್ಲದೆ ಅವನು ಭಗವದ್ಧಾಮಕ್ಕೆ ಹಿಂದಿರುಗುವ ಔನ್ನತ್ಯವನ್ನು ಹೊಂದಲು ಸಹಾಯ ಮಾಡುತ್ತಾನೆ. ಭಕ್ತನು ತನ್ನ ಪೂರ್ವ ಪಾಪಕರ್ಮಗಳ ಫಲಗಳನ್ನು ಅನುಭವಿಸುವ ಅವಶ್ಯವಿರುವುದಾದರೆ ಅವನಿಗೆ ಪರಮಪ್ರಭುವು ಆ ಫಲಗಳಲ್ಲಿ ಒಂದನ್ನು ಸಾಂಕೇತಿಕವಾಗಿ ಅನುಭವಿಸುವಂತೆ ಏರ್ಪಾಟು ಮಾಡುತ್ತಾನೆ. ಆಗ ಅವನು ಭೌತಿಕ ಕಲ್ಮಶದ ಸಕಲ ಪಾಪಗಳಿಂದ ಅತಿ ಶೀಘ್ರವಾಗಿಯೇ ಮುಕ್ತನಾಗುತ್ತಾನೆ. ಆದ್ದರಿಂದ ವ್ಯಕ್ತಿಯು ಭಕ್ತಿ ಸೇವೆಯನ್ನು ಅವಲಂಬಿಸಬೇಕು. ಸ್ವತಃ ಭಗವಂತನೇ ಅವನನ್ನು ಶೀಘ್ರವಾಗಿ ದಿವ್ಯಲೋಕಕ್ಕೆ ಏರಿಸುತ್ತಾನೆ. ದುರ್ದೈವದ ಸನ್ನಿವೇಶಗಳಿಂದ ಭಕ್ತನು ಪ್ರಕ್ಷುಬ್ಧನಾದಾಗ ಪ್ರತಿಯೊಂದಕ್ಕೂ ಭಗವಂತನನ್ನು ಆಶ್ರಯಿಸಿ ತನ್ನ ನಿತ್ಯ ಕರ್ತವ್ಯಗಳನ್ನು ಮುಂದುವರಿಸಬೇಕು. ಗಜರಾಜನನ್ನು ಮೊಸಳೆಯ ಹಿಡಿತದಿಂದ ಹಾಗೂ ಮೊಸಳೆಯನ್ನು ಹೋಲುವ ಭೌತಿಕ ಅಸ್ತಿತ್ವದಿಂದ ಪಾರು ಮಾಡಿದ ಬಳಿಕ ಭಗವಂತನು ಅವನಿಗೆ ಸಾರೂಪ್ಯ ಮುಕ್ತಿಸ್ಥಾನವನ್ನು ದಯಪಾಲಿಸಿದನು. ಅವನ ಅದ್ಭುತ ಲೀಲೆಗಳನ್ನು ಕೊಂಡಾಡುವ ಗಂಧರ್ವರ, ಸಿದ್ಧರ ಮತ್ತು ಇತರ ದೇವತೆಗಳ ಸಮ್ಮುಖದಲ್ಲಿ ಭಗವಂತನು ತನ್ನ ವಾಹನವಾದ ಗರುಡನ ಮೇಲೆ ಕುಳಿತು ತನ್ನ ಸರ್ವಾದ್ಭುತ ಧಾಮಕ್ಕೆ ಹಿಂದಿರುಗಿದನು ಮತ್ತು ಗಜೇಂದ್ರನನ್ನು ತನ್ನ ಜೊತೆಗೆ ಕರೆದೊಯ್ದನು. ಭಕ್ತನಿಗೆ ಮೋಕ್ಷ ಅಥವಾ ಮುಕ್ತಿ ಎಂದರೆ
ಭಗವಂತನ ಪಾರ್ಶ್ವದ ಸ್ಥಾನವನ್ನು ಗಳಿಸುವುದು. ತತ್ತೇನು ಕಂಪಾಂ ಸುಸಮೀಕ್ಷಮಾಣೋ ಭುಂಜಾನ ಏವಾತ್ಮ ಕೃತಂ ವಿಪಾಕಂ ಹೃದ್ವಾಗ್ವಪುಭಿರ್ ವಿದಧನ್ ನಮಸ್ತೆ ಜೀವೇತಯೋ ಮುಕ್ತಿ ಪದೇ ಸ ದಾಯಭಾಕ್. ತನ್ನ ಪೂರ್ವ ಕರ್ಮಗಳಿಂದ ಉಂಟಾದ ಸಕಲ ಪ್ರಕಾರದ ಪ್ರತಿಕೂಲ ಸ್ಥಿತಿಗಳನ್ನು ಸಹಿಸಿಕೊಳ್ಳುತ್ತಾ ತನುಮನ ವಚನಗಳಿಂದ ನಿನ್ನ ಭಕ್ತಿ ಸೇವೆಯಲ್ಲಿ ತೊಡಗಿರುತ್ತಾ ಮತ್ತು ನಿನಗೆ ಸದಾ ನಮಸ್ಕರಿಸುತ್ತಾ ನಿನ್ನ ಅನುಕಂಪವನ್ನು ಅರಸುವವನು ನಿಜವಾಗಿ ಮೋಕ್ಷಕ್ಕೆ ಅರ್ಹನು. ಈ ಭೌತಿಕ ಜಗತ್ತಿನಲ್ಲಿ ಪ್ರತಿಯೊಂದನ್ನೂ ಸಹಿಸುತ್ತಾ ತಾಳ್ಮೆಯಿಂದ ಭಕ್ತಿ ಸೇವೆಯನ್ನು ಸಲ್ಲಿಸುವವನು ಮುಕ್ತಿಪದೇ ಸ ದಾಯಭಾಕ್, ನಿಜವಾಗಿ ಮೋಕ್ಷಾರ್ಹನಾದ ಪ್ರಾಮಾಣಿಕ ಸಾಧಕ. ದಾಯಭಾಕ್ ಎಂಬ ಪದವು ಭಗವದನುಗ್ರಹಕ್ಕೆ ಆನುವಂಶಿಕ ಹಕ್ಕಿರುವುದನ್ನು ಸೂಚಿಸುತ್ತದೆ. ಭಕ್ತನು ಭೌತಿಕ ಸನ್ನಿವೇಶವನ್ನು ಗಮನಿಸದೆ ಕೇವಲ ಭಕ್ತಿ ಸೇವೆಯಲ್ಲಿ ನಿರತನಾಗಬೇಕು. ಆಗ ಅವನು ವೈಕುಂಠ ಲೋಕಕ್ಕೆ ಏರಲು ಸ್ವತಃ ಅರ್ಹನಾಗುತ್ತಾನೆ. ಭಗವಂತನಿಗೆ ಶುದ್ಧ ಸೇವೆಯನ್ನು ಸಲ್ಲಿಸುವವನು ಮಗನು ತಂದೆಯ ಸೊತ್ತಿಗೆ ವಾರಸುದಾರನಾಗುವಂತೆ ವೈಕುಂಠ ಪದೋನ್ನತಿಗೆ ಹಕ್ಕುಬಾಧ್ಯನಾಗುತ್ತಾನೆ. ಭಕ್ತನಿಗೆ ಮುಕ್ತಿ ಪ್ರಾಪ್ತಿಯಾದಲ್ಲಿ ಅವನು ಭೌತಿಕ ಕಲ್ಮಶದಿಂದ ಮುಕ್ತನಾಗುತ್ತಾನೆ ಮತ್ತು ಭಗವಂತನ ಕಿಂಕರನಾಗಿ ಸೇವೆ ಮಾಡುತ್ತಾನೆ. ಇದನ್ನು ಶ್ರೀಮದ್ ಭಾಗವತದಲ್ಲಿ ಹೀಗೆ ವಿವರಿಸಲಾಗಿದೆ. ಮುಕ್ತಿರ್ಹಿತ್ವಾ ಅನ್ಯಥಾ ರೂಪಂ ಸ್ವರೂಪೇಣ ವ್ಯವಸ್ಥಿತಿ. ಸ್ವರೂಪ ಪದವು ಸಾರೂಪ್ಯ ಮುಕ್ತಿಯನ್ನು, ಅಂದರೆ ಭಗವದ್ಧಾಮಕ್ಕೆ ಹಿಂದಿರುಗುವುದಲ್ಲದೆ ಶಂಖ ಚಕ್ರ ಗದಾ ಪದ್ಮಗಳಿಂದ ಯುಕ್ತವಾದ ಚತುರ್ಭುಜಗಳನ್ನುಳ್ಳ ಭಗವಂತನನ್ನು ಯಥಾವತ್ತಾಗಿ ಹೋಲುವ ದಿವ್ಯ ದೇಹವನ್ನು ಪಡೆದುಕೊಂಡು ಭಗವಂತನ ನಿತ್ಯ ಅನುಚರನಾಗಿ ಉಳಿಯುವುದು ಎಂಬುದನ್ನು ಸೂಚಿಸುತ್ತದೆ. ಗಜೇಂದ್ರ ಮೋಕ್ಷದ ಕಥೆಯನ್ನು ಹೇಳಿದ ಬಳಿಕ ಶುಕದೇವ ಗೋಸ್ವಾಮಿಗಳು ಫಲಶ್ರುತಿಯನ್ನು ಹೇಳುತ್ತಾರೆ. ನನ್ನ ಪ್ರಿಯ ಪರೀಕ್ಷಿತ ರಾಜನೇ, ಗಜರಾಜನನ್ನು ಉದ್ಧರಿಸಿದ ಸಂದರ್ಭದಲ್ಲಿ ಶ್ರೀಕೃಷ್ಣನು ತೋರಿದ ಅದ್ಭುತ ಸಾಮರ್ಥ್ಯವನ್ನು ನಾನೀಗ ವರ್ಣಿಸಿದ್ದೇನೆ. ಕುರುವಂಶ ಶ್ರೇಷ್ಠನೇ, ಈ ಕಥಾಶ್ರವಣ ಮಾಡುವವರು ಊರ್ಧ್ವ ಗ್ರಹಲೋಕಗಳಿಗೆ ಉನ್ನತಿ ಹೊಂದಲು ಅರ್ಹರಾಗುವರು. ಈ ಕಥಾಶ್ರವಣ ಮಾತ್ರದಿಂದ ಅವರು ಭಕ್ತರೆಂಬ ಯಶಸ್ಸಿಗೆ ಪಾತ್ರರಾಗುವರು. ಕಲಿಯುಗದ ಕಲ್ಮಶದಿಂದ ಅಬಾಧಿತರಾಗುವರು ಮತ್ತು ಎಂದೂ ದುಸ್ವಪ್ನಗಳನ್ನು ಕಾಣದೇ ಇರುವರು. ಕುರುಕುಲ ಉತ್ತಮನೇ, ದೇವೋತ್ತಮ ಪರಮಪುರುಷನು ಪ್ರತಿಯೊಬ್ಬನ ಪರಮಾತ್ಮನಾಗಿದ್ದು ಈ ರೀತಿ ಸುಪ್ರೀತನಾಗಿ ಅಲ್ಲಿದ್ದ ಪ್ರತಿಯೊಬ್ಬನ ಸಮ್ಮುಖದಲ್ಲಿ ಗಜೇಂದ್ರನನ್ನು ಸಂಬೋಧಿಸಿ ಈ ರೀತಿಯಾಗಿ ಆಶೀರ್ವಚನಗಳನ್ನಾಡಿದನು. ರಾತ್ರಿಯ ಕೊನೆಯಲ್ಲಿ ಬೆಳಗಿನ ಜಾವದಲ್ಲಿ ಹಾಸಿಗೆಯಿಂದ ಎದ್ದು ಪೂರ್ಣ ಏಕಾಗ್ರತೆಯಿಂದ ತಮ್ಮ ಮನಸ್ಸನ್ನು ನನ್ನ ರೂಪ, ನಿನ್ನ ರೂಪ, ಈ ಸರೋವರ, ಈ ಪರ್ವತ ಕಂದರಗಳು, ತೋಟಗಳು, ಬಿದಿರು ಬೊಂಬುಗಳು, ಸಸ್ಯಗಳು, ದೇವಲೋಕದ ವೃಕ್ಷಗಳು, ನನ್ನ ಮತ್ತು ದೇವತೆಗಳ ಧಾಮಗಳು, ಬಂಗಾರ, ಬೆಳ್ಳಿ ಮತ್ತು ಕಬ್ಬಿಣದಿಂದ ನಿರ್ಮಿತವಾದ ತ್ರಿಕೂಟ ಪರ್ವತದ 3 ಶಿಖರಗಳು, ನನ್ನ ಅತಿ ಆಹ್ಲಾದಕರವಾದ ಕ್ಷೀರಸಾಗರ ಧಾಮ, ಸದಾ ದಿವ್ಯ ಕಿರಣಗಳಿಂದ ಕಂಗೊಳಿಸುವ ಶ್ವೇತದ್ವೀಪ, ನನ್ನ ಶ್ರೀವತ್ಸ ಚಿಹ್ನೆ, ಕೌಸ್ತುಭಮಣಿ, ವೈಜಯಂತಿ ಹಾರ, ಕೌಮೋದಕಿ ಗದೆ, ಸುದರ್ಶನ ಚಕ್ರ ಮತ್ತು ಪಾಂಚಜನ್ಯ ಶಂಖ, ನನ್ನ ವಾಹನವಾದ ಪಕ್ಷಿರಾಜ ಗರುಡ, ನನ್ನ ಶಯ್ಯೆಯಾದ ಶೇಷನಾಗ, ನನ್ನ ಶಕ್ತಿಯ ವಿಸ್ತೃತ ರೂಪವಾದ ಲಕ್ಷ್ಮಿ, ಬ್ರಹ್ಮ, ನಾರದ ಮುನಿ, ಪ್ರಹ್ಲಾದ, ಮತ್ಸ್ಯ, ಕೂರ್ಮ ಮತ್ತು ವರಾಹದಂತಹ ನನ್ನ ಅವತಾರಗಳು, ಶ್ರವಣ ಮಾಡುವವನಿಗೆ ಪುಣ್ಯಪ್ರದವಾದ ನನ್ನ ಅಪರಿಮಿತ ಸರ್ವಮಂಗಳಮಯ ಲೀಲೆಗಳು, ಸೂರ್ಯ, ಚಂದ್ರ, ಅಗ್ನಿ, ಓಂಕಾರ ಮಂತ್ರ, ಪರಮಸತ್ಯ, ಸಮಗ್ರ ಪ್ರಕೃತಿ ತತ್ವ, ಗೋಬ್ರಾಹ್ಮಣರು, ಭಕ್ತಿ ಸೇವೆ, ಸೋಮ ಮತ್ತು ಕಶ್ಯಪರ ಪತ್ನಿಯರಾದ ದಕ್ಷರಾಜನ ಸಕಲ ಪುತ್ರಿಯರು, ಗಂಗಾ, ಸರಸ್ವತಿ, ನಂದ ಮತ್ತು ಯಮುನಾ ನದಿಗಳು, ಐರಾವತ ಎಂಬ ಆನೆ, ಧ್ರುವ ಮಹಾರಾಜ, ಸಪ್ತರ್ಷಿಗಳು ಮತ್ತು ಸತ್ಪುರುಷರು ಇವರ ಮೇಲೆ ಕೇಂದ್ರೀಕರಿಸುವವರು ಸಕಲ ಪಾಪಗಳಿಂದ ಮುಕ್ತರಾಗುತ್ತಾರೆ. ನನ್ನ ಪ್ರಿಯ ಭಕ್ತನೇ, ರಾತ್ರಿಯ ಕೊನೆಯಲ್ಲಿ ಹಾಸಿಗೆಯಿಂದ ಎದ್ದು ನೀನು ಮಾಡಿದ ಸ್ತೋತ್ರಗಳನ್ನು ನನಗೆ ಅರ್ಪಿಸುವವರಿಗೆ ಅವರ ಜೀವಿತದ ಕೊನೆಯಲ್ಲಿ ದಿವ್ಯ ಲೋಕವಾಸವಾದ ಶಾಶ್ವತ ಪದವನ್ನು ನೀಡುತ್ತೇನೆ. ಹೀಗೆ ಆದೇಶವನ್ನಿತ್ತು ಹೃಷಿಕೇಶನಾದ ಭಗವಂತನು ಬ್ರಹ್ಮ ಮತ್ತು ಇತರ ದೇವತೆಗಳನ್ನು ಈ ಬಗೆಯಾಗಿ ಆನಂದಪಡಿಸುತ್ತಾ ತನ್ನ ಪಾಂಚಜನ್ಯ ಶಂಖವನ್ನು ಊದಿದನು. ಬಳಿಕ ತನ್ನ ವಾಹನವಾದ ಗರುಡನನ್ನು ಏರಿದನು. ಗಜೇಂದ್ರ ಮೋಕ್ಷದ ವಿವರವನ್ನು ನೀಡಿದ ನಂತರ ಶುಕದೇವ ಗೋಸ್ವಾಮಿಗಳು 5ನೆಯ ಮತ್ತು 6ನೆಯ ಮನುಗಳನ್ನು ವರ್ಣಿಸುತ್ತಾರೆ. ದೂರ್ವಾಸ ಮುನಿಗಳು ದೇವತೆಗಳಿಗೆ ನೀಡಿದಂತಹ ಶಾಪ ಮತ್ತು ರಕ್ಷಣೆಗಾಗಿ ದೇವತೆಗಳು ಭಗವಂತನಿಗೆ ಮೊರೆಯಿಟ್ಟಂತಹ ವಿಷಯ, ಇವುಗಳೆಲ್ಲವನ್ನು ಶುಕದೇವ ಗೋಸ್ವಾಮಿಗಳು ಪರೀಕ್ಷಿತ ಮಹಾರಾಜನಿಗೆ ವಿವರಿಸುತ್ತಾರೆ. 4ನೆಯ ಮನುವಿನ ಹೆಸರು ತಾಮಸ. ಆತನ ಸಹೋದರನಾದ ರೈವತನು 5ನೆಯ ಮನುವಾದನು.
ರೈವತನ ಪುತ್ರರಲ್ಲಿ ಅರ್ಜುನ, ಬಲಿ ಮತ್ತು ವಿಂಧ್ಯ ಎಂಬುವವರು ಒಳಗೊಂಡಿದ್ದರು. ರೈವತ ಮನುವಿನ ಆಳ್ವಿಕೆಯ ಕಾಲದಲ್ಲಿ ನಡೆದ ಘಟನೆಯನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.